ರೆಡಿ. ಕೊಪ್ಪಳದ ಯಲಬುರ್ಗಾ ಕ್ಷೇತ್ರಕ್ಕೆ ಬರುವ ಎರೆಂಚನ ಗ್ರಾಮದಿಂದ ಕೋಟುಂಚಿವರೆಗೂ ಈ ರಸ್ತೆ ನಾವು ಮನವಿ ಕೊಟ್ಟಿದ್ವಿ ರೆಡ್ಡಿ ಸಾಹೇಬ್ರಿಗೆ. ಈ ಮುಳ್ಕಂಟಿ ಬೆಳೆದವು, ಆಮೇಲೆ ಡಂಬರಿ ರಸ್ತೆ ಮಾಡಿಕೊಡ್ಬೇಕು, ಡಂಬರಿ ರಸ್ತೆ ಅಲ್ಲೆಲ್ಲೇ ಗುಂಡಿ ಬಿದ್ದವು, ಅವನ್ನ ಕೇಳ್ಬೇಕು. ಮತ್ತು ಒಂದು ಹಳ್ಳಕ್ಕೆ ಸೇತುವೆ ನಿರ್ಮಾಣ ಮಾಡಿಕೊಡ್ಬೇಕಂತ ಹೇಳಿ ನಾವು ಮನವಿ ಕೊಟ್ವಿ. ಮನವಿ ಕೊಟ್ರು ಅವ್ರು ಇನ್ನೂವರೆಗೆ ಎಷ್ಟು 6-7 ತಿಂಗಳಾದ್ರೂ ಡಿಸೆಂಬರ್ದ ಮುಂಚೆನ ಕೊಟ್ಟರು, ಇನ್ನೂ ಏನು ಇವ್ರಿಗೆ ಏನೂ ಮಾಡಿಲ್ಲ ಅವರು. ಇವ್ರು ರಾಯರೆಡ್ಡಿ ಸಾಹೇಬ್ರು ಹೇಳಿದರು, ಈಗ ಎಲ್ಲೇ ಒಂದು ಮಾಧ್ಯಮಕ್ಕೆ ಮುಂದೆ ಹೇಳಿದರು. ನಮ್ಮ ಮೊನ್ನೆ ಕೇಳಿದೆ, ಎಲ್ಲೇ ನಮ್ಮ ಕ್ಷೇತ್ರದ್ದು ಈ ಎಲ್ಲ ಕಡೆ ರಸ್ತೆ ಅಭಿವೃದ್ಧಿ ಅದಾವು, ಎಲ್ಲ ಕರೆಕ್ಟ್ ಓಕೆ ಅದಾವ ಅಂತ ಹೇಳಿದ್ರು ಅವರು. ಈಗ ನಡೆದೈತಿ, ಈಗೆಲ್ಲ ಮನವಿ ಕೊಟ್ರು ಯಾವೂ ಮಾಡಿಲ್ಲ. ಈ ಮೊನ್ನೆ ಇದೇ ರಸ್ತೆ ಸಲುವಾಗಿ ಒಂದು ಮಾಧ್ಯಮಕ್ಕೆ ಗಮನಿಸಿದ ಸವಿತಾ ನಾಗರೆಡ್ಡಿ ಅವರು ಇದು ನೋಡಿದ್ಗಳೇನ ಇಲ್ಲ, ನಾವೇ ಎಬ್ಬಿಸ್ಬೇಕಂತೇಳಿ ಅವರು ಗೃಹಲಕ್ಷ್ಮಿ ಹಣದಲ್ಲಿ ಅವ್ರ ಸ್ವಂತ ಒಂದು ಕಂಟಿ ವ್ಯವಸ್ಥೆನ ಅವರು ಮಾಡಾಕತ್ತಾರೆ ಇಂದು. ಇವತ್ತು ಅವ್ರು ಮಾಡೋದಂದ್ರೆ ಅವ್ರಿಗೆ ಅಭಿನಂದನೆ, ಈ ಟಿವಿ ಮೂಲಕ ಅಭಿನಂದನೆ ಹೇಳ್ಬೇಕು. ಯಾಕೆ ಕಾರಣ ಅಂತಂದ್ರೆ ಇವತ್ತಿನ ಕಾಲದಾಗ ಇವತ್ತು ಹೆಣ್ಮಕ್ಳು ಗೃಹಲಕ್ಷ್ಮಿ ಹಣದಲ್ಲಿ ಇವತ್ತು ಒಂದು ಸ್ವಂತ ಇವತ್ತು ಬಂಗಾರ ತಗೊಂಡ್ರೆ, ಬೆಳ್ಳಿ ತಗೊಂಡ್ರೆ, ಆಮೇಲೆ ಸ್ವಂತ ಉಳುಮೆ ಮಾಡ್ಕೊಂಡ್ರೆ, ಬೋರ್ ಹಾಕ್ಸ್ಯಾರ, ಏನೆಲ್ಲ ಮಾಡ್ಕೊಂಡ್ರೆ, ವೈಯಕ್ತಿಕ ಮಾಡ್ಕೊಂಡ್ರೆ, ಸಾರ್ವಜನಿಕರಿಗೆ ಮಾಡಿದಾರೆ ಯಾರನ್ನೂ ನಾ ಕಂಡಿಲ್ಲ. ಇವತ್ತು ಸಾರ್ವಜನಿಕರು ಇವತ್ತು ರೋಡ್ ಕಂಟಿ ವ್ಯವಸ್ಥೆ ಮಾಡಾಕತ್ತಾರಂದ್ರೆ ಅವತ್ತಿಗೆ ಅವ್ರಿಗೆ ಎಷ್ಟು ಅಭಿನಂದನೆ ಹೇಳಿದ್ರು ಕಡಿಮೆ ಅಂತ ನಾವು ಬಯಸ್ತೀನಿ ಈ ಮೂಲಕ. ಈಗ ಸದ್ಯದಲ್ಲಿ ಇವತ್ತು ರಾಯರೆಡ್ಡಿ ಸಾಹೇಬ್ರ ಅದು ಸೇತುವೆ ರೆಡಿ ಮಾಡಬೇಕು, ಆಮೇಲೆ ಒಂದು ಏನು ರೋಡ್ ರಸ್ತೆನ ಡಂಬರೀಕರಣ ಮಾಡಿಕೊಡ್ಬೇಕು ಎಂದು ಈ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರು ಈ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡು